ಶ್ರಾವಣ ಬಂತು, ಪಂಚಮಿ ಬಂತು, ಭಾದ್ರಪದ ಬಂತು. ನೋಡ್ರಿ, ಹಬ್ಬಗಳ ಶುರುವಾದವು. ಈ ತಲೆಯೊಳಗೆ ಬರೋದೇನಪ್ಪ ಅಂತಂದ್ರೆ, ಮನೆ ಮೂಲಿ ಕ್ಲೀನ್ ಮಾಡಬೇಕು, ಮನೆ ಸಿಂಗಾರ ಮಾಡಬೇಕು, ಸುಣ್ಣ ಬಣ್ಣ ಹಚ್ಚಬೇಕು, ಹೊಸ ಹೊಸ ಬಟ್ಟೆ ತೊಗೊಂಡು ಬರಬೇಕು, ಮಸ್ತ್ ಪಕ್ವಾನಗಳನ್ನು ಮಾಡಬೇಕು, ಊಟ ಮಾಡಬೇಕು, ಎಂಜಾಯ್ ಮಾಡಬೇಕು. ಇಷ್ಟ ಬರ್ತದಲ್ಲ ತಲೆಯೊಳಗೆ ಎಲ್ಲರಿಗೂ? ಅದಲ್ಲ, ನಿಜವಾದ ಮನೆಯನ್ನು ಹೆಂಗೆ ಸ್ವಚ್ಛ ಮಾಡ್ಕೋಬೇಕು, ಯಾವ ರೀತಿಯಾಗಿ ಹೆಲ್ತನ್ನು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗೆ ಬಹಳ ಇಂಪಾರ್ಟೆಂಟ್ ಟಿಪ್ಸನ್ನು ಪಾಯಿಂಟ್ಸನ್ನು ಹೇಳ್ತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಕಂಪ್ಲೀಟಾಗಿ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಹದೊಳಗೆ ಒಂದು ಡಿಫೆನ್ಸ್ ಫೋರ್ಸ್ ಐತಿ. ಹೆಂಗೆ ನಮ್ಮ ದೇಶವನ್ನು ಕಾಯ್ಲಿಕ್ಕೆ ಸೈನಿಕರದಾರಲ್ಲ, ಹಂಗೆ ನಮ್ಮ ದೇಹದೊಳಗೆ ಒಂದು ಡಿಫೆನ್ಸ್ ಫೋರ್ಸ್ ಐತಿ. ಅದು ಏನು ಮಾಡ್ತದಂದ್ರೆ, ಹೊರಗಡೆಯಿಂದ ಬರುವಂತಹ ಪೆಥೋಜನ್ಸನ್ನು, ಬ್ಯಾಕ್ಟೀರಿಯಾ, ವೈರಸಸ್ಸನ್ನೆಲ್ಲ ಹೊಡೆದು ಹಾಕಿ ನಮ್ಮ ದೇಹ ಕಾಪಾಡೋದ್ರ ಜೊತೆಗೆ ಒಳಗಡೆ ಉತ್ಪತ್ತಿ ಆಗುವಂಥ, ನಾವ ಮಾಡ್ಕೊಂಡಿರ್ತೀವಿ ನೋಡ್ರಿ, ಚಯಾಪಚಯ ಕ್ರಿಯೆ ಒಳಗೆ ಎಷ್ಟೋ ವೇಸ್ಟ್ ಪ್ರಾಡಕ್ಟ್ಸನ್ನು ಉತ್ಪತ್ತಿ ಮಾಡ್ಕೊಂಡಿರ್ತೀವಿ. ಎಂಥದ್ದೋ ವಿರುದ್ಧ ಆಹಾರ ತಿನ್ಕೊಂಡು ನಾವು ಸೆಲ್ಯುಲರ್ ಜಂಕನ್ನು ಉತ್ಪತ್ತಿ ಮಾಡ್ಕೊಂಡಿರ್ತೀವಿ, ಹೌದಾ? ಅಂಥವನ್ನೆಲ್ಲವನ್ನೂ ಕೂಡ ಎನ್ಗಲ್ಫ್ ಮಾಡಿ, ತಿಂದು ಬರ್ನ್ ಮಾಡಿ, ಆ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸನ್ನು ಕಂಪ್ಲೀಟಾಗಿ ನಾಶ ಮಾಡಿ ದೇಹವನ್ನು ಶುದ್ಧೀಕರಣ ಮಾಡುವಂಥ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಐತಿ. ಈ ಮೆಕ್ಯಾನಿಸಮ್ ಇರೋದ್ರಿಂದಾನೇ ನಮ್ಮ ದೇಹ ಪದೇ ಪದೇ ಸ್ವಚ್ಛ ಆಗ್ತಿರ್ತದೆ, ರಿಜುವಿನೇಟ್ ಆಗ್ತಿರ್ತದೆ, ಮತ್ತು ನಮ್ಮ ಏಜಿಂಗ್ ಪ್ರಾಸೆಸ್ ಡಿಲೇ ಆಗ್ತಿರ್ತದೆ. ನಾವು ಅದನ್ನು ರಿವರ್ಸ್ ಮಾಡಿಕೊಂಡು ನಮ್ಮ ದೇಹದ ಟಿಶ್ಯೂಸನ್ನು, ಸೆಲ್ಸನ್ನು ಉಳಿಸ್ಕೊಂಡು ಇನ್ನೂ ಹೆಲ್ದಿಯಾಗಿ ಕಾಣಬಹುದು, ಯಂಗಾಗಿ ಕಾಣಬಹುದು. ಇಂಥ ಒಂದು ಸಿಸ್ಟಮ್ ನಮ್ಮ ದೇಹದೊಳಗೆ ಐತಿ ಅನ್ನೋ ಅರಿವು ಕೂಡ ಎಷ್ಟೋ ಜನರಿಗೆ ಇರಂಗಿಲ್ಲ. ಇದನ್ನ ಆ್ಯಕ್ಚುಲಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ನಿಸರ್ಗದೊಳಗೆ ಈ ಶ್ರಾವಣ ಭಾದ್ರಪದ ಮಾಸದೊಳಗೆ ಆ್ಯಕ್ಚುಲಿ ಅಗ್ನಿ ಬಹಳ ಕಡಿಮೆ ಆಗಿರ್ತದೆ, ವಾತ ಪ್ರಕೋಪ ಆಗಿರ್ತದೆ. ಅಂಥ ಟೈಮ್ ಒಳಗೆ ಎಷ್ಟು ಚೆನ್ನಾಗಿ ಹಬ್ಬ ಹರಿದಿಗಳನ್ನ ತೊಗೊಂಬಂದಾರ ನೋಡ್ರಿ. ಪಂಚಮಿ, ಶ್ರಾವಣ, ಭಾದ್ರಪದ ಇಂಥ ಟೈಮ್ ಒಳಗಡೆ ಹಬ್ಬಗಳು ಬರೋದ್ರಿಂದ ದೇವರ ಹೆಸರಿನೊಳಗೆ ನಾವು ಏನು ಮಾಡಬೇಕು ಅಂದ್ರೆ ಉಪವಾಸವನ್ನು ಮಾಡಬೇಕು. ನಾವು ಯಾವಾಗ ಉಪವಾಸ ಮಾಡ್ತೀವಲ್ಲ, ಆವಾಗ ನಮ್ಮ ದೇಹದೊಳಗಿರುವಂತಹ ಕೆಲವೊಂದು ಟಿಶ್ಯೂಸ್ ಇರ್ತಾವೆ, ಕೆಲವೊಂದು ಲೈಸೋಸೋಮ್ನಂತಹ ಕೆಲವೊಂದು ಆರ್ಗನಲ್ಸ್ ಇರ್ತಾವೆ. ಅವು ಏನು ಮಾಡ್ತಾವಪ್ಪ ಅಂತಂದರೆ, ಓಲ್ಡ್ ಆದಂತಹ ರೋಗದಿಂದ ಕೂಡಿರುವಂತಹ ಸೆಲ್ಸ್ಗಳನ್ನು ತಿಂದು ಹಾಕ್ಬಿಡ್ತಾವು, ದೇಹವನ್ನು ಶುದ್ಧೀಕರಣ ಮಾಡಲಿಕ್ಕೆ ಶುರು ಮಾಡ್ತಾವು. ದಿಸ್ ಇಸ್ ಕಾಲ್ಡ್ ಆಟೋಫೆಜಿ ಅಂತ ಹೇಳ್ತೀವಿ. ಇದನ್ನೇ ಲಂಘನಂ ಪರಮೌಷಧಂ. ಲಂಘನ ಮಾಡಿದಾಗ ಒಂದು ಆಮಪಾಚನ ಆಗ್ತದೆ. ಆಮ ಅಂದ್ರೆ ಏನು? ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಬೇಡವಾದಂತಹ ಎಂಡೋಟಾಕ್ಸಿನ್ಸ್ ಅಂತ ಹೇಳ್ತೀವಿ, ಸೆಲ್ಯುಲರ್ ಜಂಕ್ ಅಂತ ಹೇಳ್ತೀವಿ. ಡೈಲಿ ನಮ್ಮ ದೇಹದೊಳಗೆ ಉತ್ಪತ್ತಿ ಆಗ್ತಿರ್ತದೆ. ನಾವೇನು ಚಯಾಪಚಯ ಕ್ರಿಯೆ ನಡೀತಿರ್ತದಲ್ಲ, ಅದರೊಳಗೆ ಇದು ಉತ್ಪತ್ತಿ ಆಗ್ತಾನೇ ಇರ್ತದೆ. ಇದನ್ನು ಯಾವಾಗ ಹೊರಗೆ ಹಾಕೋದು ಅಂತಂದ್ರೆ, ದ ಬೆಸ್ಟ್ ಮೆಥಡ್ ಇಸ್ ಅ ಫಾಸ್ಟಿಂಗ್. ಬಟ್ ಅನ್ಫಾರ್ಚುನೇಟ್ಲಿ ನಾವೇನು ಮಾಡ್ತೀವಿ, ಈ ರೀತಿಯಾಗಿ ದೇಹ ಶುದ್ಧೀಕರಣ ಮಾಡ್ಕೊಳ್ಳೋದ್ರ ಕಡೆ, ಕ್ಲೀನ್ ಮಾಡ್ಕೊಳ್ಳೋದ್ರ ಕಡೆ ನಮ್ಮ ಗಮನನೇ ಇಲ್ಲ. ಬರೀ ಮನೆ ಕ್ಲೀನ್ ಮಾಡಬೇಕು, ಹಾಸಿಗೆ ತೊಳಿಬೇಕು, ಆ ಮೂಲಿ ಸ್ವಚ್ಛ ಮಾಡಬೇಕು, ಪೇಂಟಿಂಗ್ ಮಾಡಿಸ್ಬೇಕು, ಹಬ್ಬ ಬಂತು ಅಂತೀವಿ. ನೀವು ಒಟ್ಟ ಮನೆ ಸ್ವಚ್ಛ ಮಾಡಿರಂಗಿಲ್ಲ ಅಂದ್ರೆ ವರ್ಷಾನ್ಗಟ್ಲೆ. ನಾ ಯಾಕೆ ಹೇಳಲಿಕ್ಕತ್ತೀನಿ ಅಂತಂದ್ರೆ, ಯಾವುದಕ್ಕೆ ಹೆಚ್ಚಿಗೆ ಮಹತ್ವ ಕೊಡಬೇಕು, ಅದಕ್ಕೆ ಯಾಕೆ ಕೊಡಂಗಿಲ್ಲ? ನಿಜವಾದ ಮನೆ ಯಾವುದು? ನಮ್ಮದು ದೇಹ. ಇದನ್ನು ಒಳಗಡೆಯಿಂದ ಸೆಲ್ಯುಲರ್ ರಿಪೇರಿ ಮಾಡ್ಕೊಳ್ಳಿಕ್ಕಿರುವಂಥ ಸೂಕ್ತವಾದ ಸಮಯ ಇದು ಶ್ರಾವಣ ಭಾದ್ರಪದ. ಇದನ್ನು ಯಾಕೆ ಈ ಹಬ್ಬ ಹರಿದಿನಗಳನ್ನು ಜೋಡಿಸ್ಯಾರ ಅಂತಂದ್ರೆ, ಅಟ್ಲೀಸ್ಟ್ ನಮ್ದು ಕಮಿಟ್ ಆಗ್ತೇವೆ. ನಾವು ದೇವರ ಹೆಸರೊಳಗೆ ನಾವು ಫಾಸ್ಟಿಂಗ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಕಮಿಟ್ ಆಗ್ತೇವಿ, ಕರೆಕ್ಟಾಗಿ ಮಾಡ್ತೇವಿ. ಅದಕ್ಕೋಸ್ಕರ ಮತ್ತು ಸ್ನಿಗ್ಧಾಹಾರಗಳನ್ನು ತಗೊಳ್ಳೋದ್ರಿಂದ ಅಗ್ನಿಯನ್ನು ಪ್ರದೀಪ್ತ ಮಾಡಿಕೊಂಡು ಅಗ್ನಿಯನ್ನ ಪ್ರದೀಪ್ತ ಮಾಡ್ಕೋಬೇಕು. ಬಟ್ ಮೇಲ್ಗಡೆ ಕಾರ್ಬೋಹೈಡ್ರೇಟ್ಸು ಅಂಥವಿಂಥವು ಹಾಕ್ಲಾರ್ದೆ ಇದ್ದಾಗ ಅದು ಏನಾಗ್ತದೆ, ಒಳಗಡೆ ಜಾಟ್ರ ಅಗ್ನಿ ಅನ್ವಾಂಟೆಡ್ ಆಲ್ರೆಡಿ ಒಳಗಡೆ ಇರುವಂಥ ಡೆಬ್ರಿಸ್ ಅಂತ ಏನು ಹೇಳ್ತೀವಿ, ವೇಸ್ಟ್ ಅಂತ ಏನು ಉಳ್ಕೊಂಡಿರ್ತದೆ, ಜಂಕ್ ಅಂತ ಏನು ಉಳ್ಕೊಂಡಿರ್ತದಲ್ಲ, ಮೆಟಬಾಲಿಕ್ ವೇಸ್ಟು, ಅದನ್ನೆಲ್ಲವನ್ನು ಎನ್ಗಲ್ಫ್ ಮಾಡ್ಕೊಂತದದು. ಈಗ ನಾ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಈಗ ನಿಮ್ಮ ಮನೆ ಒಳಗಡೆ ನೀವೇನು ಮಾಡ್ತೀರಿ, ಪ್ರತಿ ತಿಂಗಳು ನಾವು ಕಿರಾಣಿ ತರ್ತಿರ್ತೇವೆ, ಹೌದಾ? ಸೊ ಪ್ರತಿ ತಿಂಗಳು ಕಿರಾಣಿ ತರ್ತಿರ್ತೇವೆ, ಈ ಕಡೆ ಅಡುಗೆ ಮಾಡ್ತಾ ಇರ್ತೇವೆ. ಬಟ್ ಸ್ಟೋರ್ ರೂಮ್ ಒಳಗೆ ಅದನ್ನ ಸ್ಟೋರ್ ಮಾಡ್ತಾನೇ ಇರ್ತೇವೆ. ಸೊ ಒಂದ್ಸರಿ ನಾವು ಮನೆಯೆಲ್ಲ ಕ್ಲೀನ್ ಆಗಬೇಕು, ಸ್ಟೋರ್ ರೂಮ್ ಒಳಗೆ ಇದ್ದದ್ದೆಲ್ಲ ಕ್ಲೀನ್ ಆಗಬೇಕು ಅಂತಂದ್ರೆ ನೀವು ಅಡುಗೆ ಮಾಡುವಂಗೆ ಮಾಡಬೇಕು, ಬಟ್ ಕಿರಾಣಿ ತರಬಾರ್ದು. ಅವಾಗ ಏನು ಮಾಡ್ತೀವಿ, ಅಡುಗೆ ಮಾಡಲೇಬೇಕು ಅಂದ್ರೆ ನಮ್ಮ ಗಮನ ಸ್ಟೋರ್ ರೂಮ್ ಕಡೆ ಹೋಗ್ತದೆ. ಏನಾದರೂ ಐತಾ ಆಗಲಿ ಅಂತೇಳಿ ಹುಡುಕೊಂಡು ತೊಗೊಂಡು ಬಂದು ಹೆಂಗನ್ನೆಲ್ಲ ಯುಟಿಲೈಸ್ ಮಾಡ್ಕೋತೀವಲ್ಲ, ಅದೇ ಥರ ನಮ್ಮೊಳಗಿರುವಂಥ ಲೈಸೋಸೋಮ್ಸ್ ಏನು ಮಾಡ್ತಾವೆ ಗೊತ್ತಾ? ನೀವು ಮೇಲೆ ಫುಡ್ ಹಾಕಲಿಲ್ಲ, ಫಾಸ್ಟಿಂಗ್ ಒಳಗಿದ್ದಾಗ ಒಳಗಡೆ ಇರುವಂತಹ ಡೆಡ್ ಸೆಲ್ಸ್ ಇರ್ತಾವು, ಅಥವಾ ಡಿಸೀಸ್ಡ್ ಸೆಲ್ಸ್ ಇರ್ತಾವು, ಓಲ್ಡ್ ಸೆಲ್ಸ್ ಇರ್ತಾವು. ಅಂಥ ಸೆಲ್ಸ್ಗಳನ್ನೆಲ್ಲವನ್ನೂ ತೊಗೊಂಡು ಚಯಾಪಚಯ ಕ್ರಿಯೆ ಮಾಡ್ಕೊತದೆ, ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಅಂಥವನ್ನೆಲ್ಲವನ್ನು ಅದೇನು ಮಾಡ್ತದ, ಬರ್ನ್ ಮಾಡ್ತತಿ.
ದಿಸ್ ಇಸ್ ಇಂಟರ್ನಲ್ ಕ್ಲೀನಿಂಗ್. ಇದು ಈ ಕ್ಲೀನಿಂಗಿನ ಕಡೆ ಗಮನ ಕೊಡ್ರಿ, ಬರೀ ಮನಿ ಕ್ಲೀನ್ ಮಾಡೋದ್ರ ಕಡೆನೆ ಗಮನ ಕೊಡೋದನ್ನ ಬಿಡಬೇಕು. ಓಕೆ, ಈ ರೀತಿಯಾಗಿ ನಾವು ಉಪವಾಸಕ್ಕೆ ಹೆಚ್ಚಿಗೆ ಮಹತ್ವವನ್ನು ಈ ಸೀಸನ್ ಒಳಗೆ ಕೊಡಬೇಕು. ಒಂದು, ಇದು ಒಳಗಡೆಯಿಂದ ನೀವು ಕ್ಲೀನ್ ಮಾಡಿಕೊಂಡ್ರೆ, ಹೊರಗಡೆಯಿಂದ ಹೆಂಗೆ ಮಾಡ್ಕೋಬೇಕು ಅಂದರೆ ಡ್ಯಾಂಪ್ನೆಸ್ ವಿಪರೀತ ಇರೋದ್ರಿಂದ ಮಾಸ್ಕಿಟೋ ಬ್ರೀಡಿಂಗ್ ಇರ್ತಾವೆ, ಆಮೇಲೆ ಏನು ಅದ್ಭುತ ಹುಳುಗಳು ಬಂದಿರ್ತಾವೆ, ಇವು ಎಲ್ಲ ಇರೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಬಟ್ಟೆಗಳು ಸುತ್ತ ಸರಿಯಾಗಿ ಒಣಗುವುದಿಲ್ಲ, ಹೀಗಾಗಿ ಫಂಗಲ್ ಇನ್ಫೆಕ್ಷನ್ನು, ಸ್ಕಿನ್ ಪ್ರಾಬ್ಲಮ್ಸು ಬಹಳಷ್ಟು ಫ್ಲೇರ್ ಅಪ್ ಆಗ್ತಾವೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದ್ರೆ, ಎಷ್ಟೇ ಸೂರ್ಯನ ಬಿಸಿಲಿರಲಿ ಕಂಪ್ಲೀಟಾಗಿ ಬಟ್ಟೆ ಒಣಗೋಂಗೆ ನೋಡ್ಕೊಡ್ರಿ. ಸ್ವಲ್ಪ ಇದ್ವು ಅಂದ್ರೆ ಹಸಿ ಇದ್ವು ಅಂತಂದ್ರೆ ಇಸ್ತ್ರಿ ಮಾಡ್ರಿ ನೀಟಾಗಿ. ಇದರಿಂದ ನೀವು ಎಷ್ಟೋ ಬ್ಯಾಕ್ಟೀರಿಯಾ ಅಥವಾ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಕಿಲ್ ಮಾಡ್ಬೋದು. ಇನ್ನು ಮೈಗೆ ಏನು ಯೂಸ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಬೆಸ್ಟ್ ನಾವು ಯೂಶ್ವಲಿ ಹೇಳೋದೇನಂದ್ರೆ ತ್ರಿಫಲಾ ಚೂರ್ಣ ತೊಗೊಳ್ರಿ, ಅದಕ್ಕೆ ನೀಮ್ ಪೌಡರ್ ಅಂದ್ರೆ ಬೇವಿನ ಎಲೆ ಪೌಡ್ರ್ ಸಿಗ್ತದೆ ನಿಮ್ಗೆ ಆರಾಮಾಗಿ, ಅದನ್ನು ಮಿಕ್ಸ್ ಮಾಡಿರಿ, ಸ್ವಲ್ಪ ಅರಿಶಿಣವನ್ನು ಹಾಕ್ರಿ. ಆ ಒಂದು ಪೌಡರಿಂದ ನೀವು ಡೈಲಿ ಬಾಡಿ ವಾಶ್ ಮಾಡ್ಕೋಬೇಕು. ಇದು ಹೇಳಿದ್ರೆ ನಮ್ಮ ಪೇಷಂಟ್ ಒಬ್ಬರು ಈ ಪೌಡ್ರ್ ತೊಗೊಂಡು ಬಟ್ಟೆ ವಾಶ್ ಮಾಡ್ಯಾರ. ಅಲ್ರಿ ಕಲರ್ಫುಲ್ ಬಟ್ಟೆ ನೀವು ಅರಿಶಿಣದ ಹಾಕಿ ವಾಶ್ ಮಾಡಿದ್ರೆ ಏನಾಗ್ತದೆ? ಇಲ್ಲ ಮೇಡಮ್, ನೀವು ಹೇಳ್ದಂಗೆ ಮಾಡಿದಾಗ ನಮ್ಮ ಬಟ್ಟೆ ಹಾಳಾದವು. ನಾ ಹೇಳಿದ್ದು ಬಟ್ಟೆ ವಾಶ್ ಮಾಡ್ಲಿಕ್ಕಲ್ಲ, ಬಾಡಿ ವಾಶ್ ಮಾಡ್ಕೊಡ್ರಿ. ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಸರಿಯಾಗಿ ಇದರಿಂದ ವಾಶ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ರಿ. ಈ ರೀತಿ ಮಾಡೋದ್ರಿಂದ ನೀವು ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಸಿಂದ ಹೊರಗೆ ಬರ್ಬೋದು. ಈ ಸೀಸನ್ ಒಳಗೆ ನೋಡ್ರಿ ವಿಪರೀತ ಡರ್ಮಟೈಟಿಸ್ ಬರ್ತದೆ, ಎಕ್ಸಿಮಾ ಆಗ್ತದೆ, ಸೋರಿಯಾಸಿಸ್ ಫ್ಲೇರ್ ಅಪ್ ಆಗ್ತತಿ ಬಿಕಾಸ್ ಆಫ್ ಡ್ಯಾಂಪ್ನೆಸ್ಸು ಮತ್ತು ಅನ್ಹೈಜಿನಿಕ್ ಕಂಡೀಷನ್ಸ್ ಇರೋದ್ರಿಂದ ಇವೆಲ್ಲ ಆಗ್ತಾವೆ. ಇವನ್ ಕೇರ್ ತಗೊಳ್ಳೇಬೇಕಾಗ್ತದೆ. ಇನ್ನೊಂದು ಏನು ಮಾಡ್ತೀವಿ ಅಂತಂದ್ರೆ ನಾವು ಪಂಚಕರ್ಮಕ್ಕೆ ಬಹಳ ಮಹತ್ವ ಕೊಡ್ತೀವಿ. ವಾತ ಈ ಟೈಮ್ ಒಳಗೆ ಅಗ್ರಿವೇಟ್ ಆಗಿರ್ತದೆ, ಅದಕ್ಕೋಸ್ಕರ ನಿಮ್ಗೆ ಹಳೆ ನೋವು ಎಲ್ಲ ಎದ್ದು ಕಾಣಿಸ್ತಾವೆ. ಯಾವಾಗಿನೂ 10 ವರ್ಷದ್ದು 15 ವರ್ಷದ ಹಿಂದಿನ ನೋವೆಲ್ಲ ಕಾಣಿಸ್ತಾವು. ಜಾಯಿಂಟ್ ಪೇನ್ಸ್ ಇರೋರಿಗೆ ವಿಪರೀತವಾಗಿ ಜಾಯಿಂಟ್ ಪೇನ್ಸ್ ಬರ್ತಾವೆ, ಹೌದಾ? ಸೊ ಇಂಥ ಟೈಮ್ ಒಳಗೆ ನಾವೇನು ಮಾಡ್ತೀವಿ, ಉದ್ವರ್ತನ ಹೆಚ್ಚಿಗೆ ಮಾಡ್ತೀವಿ. ಇನ್ನು ಆಮವಾತ ಇದ್ದಾಗ ಬೇರೆ ಟ್ರೀಟ್ಮೆಂಟ್ ಇರ್ತದೆ, ಸಂಧಿವಾತ ಇದ್ದಾಗ ಬೇರೆ ಟ್ರೀಟ್ಮೆಂಟ್ ಇರ್ತದೆ. ರೊಮಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ಸಿಗೆ ನೀವು ಯಾವತ್ತೂ ಆಯಿಲ್ ಮಸಾಜ್ ಮಾಡಬಾರ್ದು, ತೈಲಾಭ್ಯಂಗ ಮಾಡಬಾರ್ದು. ಅಂಥಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಉದ್ವರ್ತನದಂಥ ಟ್ರೀಟ್ಮೆಂಟ್ಸಿಗೆ ಹೋಗ್ತೀವಿ. ಆಮೇಲೆ ಸಂಧಿವಾತ ಪೇಷಂಟ್ಸ್ ಇದ್ದಾಗ ಅಂತಲ್ಲಿ ನಾವು ತೈಲಾಭ್ಯಂಗಕ್ಕೆ ಹೋಗ್ತೀವಿ. ಜೊತೆಗೆ ಬಸ್ತಿ ಟ್ರೀಟ್ಮೆಂಟ್ಗಳನ್ನು ಕೊಡೋದ್ರ ಮುಖಾಂತರ ಮ್ಯಾಕ್ಸಿಮಮ್ ವಾತವನ್ನು ಕಂಟ್ರೋಲ್ ಮಾಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪಂಚಕರ್ಮಕ್ಕೂ ಕೂಡ ಈ ಟೈಮ್ ಒಳಗಡೆ ಮಳಿ ಅದ ರೀ, ನಮಗೆ ಬರ್ಲಿಕ್ಕೆ ಆಗಂಗಿಲ್ಲ, ನಮ್ಗೆ ಹಂಗಾಗಂಗಿಲ್ಲ ಹಿಂಗಾಗಂಗಿಲ್ಲ ಅಂತಾರೆ. ಬಟ್ ದಿಸ್ ಇಸ್ ಅ ರೈಟ್ ಟೈಮ್. ನೀವು ನಿಮ್ಮಲ್ಲಿ ಹೆಚ್ಚಿಗೆ ಆಗಿರುವಂಥ ವಾತ ಪ್ರಕೋಪ ಆಗಿರೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸರಿಯಾದಂಥ ನೀವು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿದಾಗ ನಿಮ್ಮ ಹಳೆ ನೋವುಗಳಿಗೆ ಒಳ್ಳೆಯ ಶಮನೆಯನ್ನು ಕೊಡಬಹುದು. ಮೈಗ್ರೇನ್ ಹೆಚ್ಚಿಗೆ ಆಗ್ತದೆ, ಜಾಯಿಂಟ್ ಪೇನ್ಸ್ ಹೆಚ್ಚಿಗೆ ಆಗ್ತಾವೆ, ಮಸ್ಕ್ಯುಲರ್ ಪೇನ್ಸ್ ಹೆಚ್ಚಿಗೆ ಆಗ್ತಾವೆ, ಬಾಡಿ ಒಳಗಡೆ ಲೆಥಾರ್ಜಿಸಿಟಿ ಬರ್ತದೆ. ಆಮೇಲೆ ಅಗ್ನಿ ವಿಪರೀತವಾಗಿ ವಾತ ಪ್ರಕೋಪ ಆಗೋದ್ರಿಂದ ವಿಷಮಾಗ್ನಿ ಆಗ್ತದೆ, ಅಗ್ನಿಯನ್ನು ಸರಿ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಆಹಾರದೊಳಗೆ ಸ್ನಿಗ್ಧಾಹಾರವನ್ನು ತಗೋಬೇಕಾಗ್ತದೆ, ಬಟ್ ಕಾರ್ಬ್ಸನ್ನು ಕಡಿಮೆ ಮಾಡಬೇಕಾಗ್ತದೆ ಇನ್ ದ ಫಾರ್ಮ್ ಆಫ್ ಫಾಸ್ಟಿಂಗ್. ಬಟ್ ಯಾವ ರೀತಿ ಫಾಸ್ಟಿಂಗ್ ಮಾಡಬೇಕು, ಯಾವ ಪ್ರಕೃತಿಯವ್ರು ಹೆಂಗೆ ಫಾಸ್ಟಿಂಗ್ ಮಾಡಬೇಕು, ಯೋಗಿಕ್ ಫಾಸ್ಟಿಂಗ್ ಹೆಂಗೆ ಮಾಡಬೇಕು, ಯಾವ ರೀತಿಯಾಗಿ ಅಟೋಫೇಜಿಯನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ರಿಯಲಿ ಅಟೋಫೇಜಿಯನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಎಷ್ಟು ಬ್ಯೂಟಿಫುಲ್ ಆಗಿ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತಾನೇ ಕ್ಲಿಯರ್ ಆಗ್ತಾವು. ನೇಚರ್ ಇದನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡ್ಯದ, ಯಾವ್ಯಾವ ಪ್ರಕೃತಿ ಅವ್ರಿಗೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡಿಟೇಲ್ಡ್ ಆಗಿ ವೆರಿ ನೆಕ್ಸ್ಟ್ ನಾಳೆ ಅಥವಾ ನಾಡ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸನ್ನು ನೀವು ವಾಚ್ ಮಾಡ್ತಾ ಇರ್ರಿ, ನೋಡ್ರಿ, ನಿಮ್ಮ ಒಪಿನಿಯನ್ಸನ್ನು ನನ್ನ ಕಮೆಂಟಲ್ಲಿ ತಿಳಿಸ್ರಿ. ಲೈಕ್ ಆಯಿತು ಅಂದರೆ ಲೈಕ್ ಮಾಡಿರಿ ಆ್ಯಂಡ್ ನಿಮ್ಮ ಎಲ್ಲ ಹಿತೈಷಿಗಳಿಗೂ ಇವನ್ನ ಶೇರ್ ಮಾಡಿರಿ. ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಇರೋದ್ರಿಂದ ಯಾರಿಗಾದರೂ ಹೆಲ್ಪ್ ಆಯಿತು ಅಂದರೆ ಐ ಫೀಲ್ ರಿಯಲಿ ಬ್ಲೆಸ್ಡ್. ಓಕೆ, ಅದಕ್ಕೋಸ್ಕರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಅನ್ನೋ ನಂಬಿಕೆಯೊಂದಿಗೆ ಇವತ್ತಿನ ಈ ವಿಷಯವನ್ನು ಕನ್ಕ್ಲೂಡ್ ಮಾಡಿ, ನಾಳೆ ನಾನು ಆಟೋಫೇಜಿ ಬಗ್ಗೆ ಕ್ಲಿಯರ್ ಆಗಿ ಹೆಂಗೆ ಆಯುರ್ವೇದ ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತದೆ ಅನ್ನೋದನ್ನು ನಿಮ್ಮೊಂದಿಗೆ ತರ್ತೀನಿ. ಅಲ್ಲಿವರೆಗೂ ಜಸ್ಟ್ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.